ಉಡುಪಿಯಲ್ಲಿ ಆಗ್ತಾ ಇರುವಂತಹ ಮಳೆಯಿಂದ ಅನಾಹುತಗಳೇನಿದೆ ಅದರಲ್ಲಿ ರಕ್ಷಣಾ ಕಾರ್ಯಾಚರಣೆಗಳನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಮಹಾಮಳೆಯಂತೂ ಮುಂದುವರೆದಿದೆ. ನೆರೆಯ ಅವಾಂತರಕ್ಕೆ ಈಗ ವೃದ್ಧರು ಸಿಕ್ಕಾಕೊಂಡಿದ್ದಾರೆ, ಅವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಬ್ರಹ್ಮಾವರ ತಾಲೂಕಿನ ಅಚ್ಲಾಡಿಯಲ್ಲಿ ಈ ಘಟನೆ ಆಗಿರೋದು. ಸ್ಥಳೀಯರ ನೆರವಿನೊಂದಿಗೆ ದೋಣಿ ಮೂಲಕ ವೃದ್ಧರ ರಕ್ಷಣೆಯನ್ನ ಮಾಡಿದರು. ನೆರೆಯಿಂದ ಮನೆ ಜಲಾವೃತಗೊಂಡು ಪರದಾಡಿದ್ರು ಬ್ರಹ್ಮಾವರ ತಾಲೂಕಿನ ಅಚ್ಲಾಡಿಯಲ್ಲಿ. ಸೊ ಈಗ ಸ್ಥಳೀಯರ ನೆರವಿನೊಂದಿಗೆ ದೋಣಿಯ ಮೂಲಕ ಅವರನ್ನ ರಕ್ಷಣೆಯನ್ನ ಮಾಡಿದ್ದಾರೆ. ಸೊ ಅಲ್ಲಿ ಮಳೆ ಎಲ್ಲ ಬಂದು ಪೂರ್ತಿ ಮನೆ ಜಲಾವೃತವಾಗಿ ಹೋಗಿತ್ತು. ಅದರ ಪರಿಣಾಮ ಆಚೆ ಬರಕ್ಕೆ ಆಗ್ತಾ ಇರಲಿಲ್ಲ. ಈ ಗರ್ಭಿಣಿಯರಿಗೆ ಮತ್ತೆ ವೃದ್ಧರಿಗೆ, ಮಕ್ಕಳಿಗೆ ಬಹಳ ಕಷ್ಟ ಈ ಸಂದರ್ಭಗಳಲ್ಲೆಲ್ಲ. ಆಚೆ ಇನ್ನಿದ್ದೊಂದು ಮಧ್ಯವಯಸ್ಕಲ್ಲಿರುವಂಥವ್ರು ಹೇಗೋ ಮಾಡಿ ಆಚೆ ಈಚೆ ಓಡಾಡೋಕ್ಕಾಗತ್ತೆ, ಬಟ್ ಇವ್ರಿಗೆಲ್ಲ ಕಷ್ಟ ಸ್ವಲ್ಪ. ಆ ನಿಟ್ಟಿನಲ್ಲಿ ಈಗ ದೋಣಿ ಮೂಲಕ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಹಲವು ಕಡೆಗಳಲ್ಲಿ ಈ ರೀತಿಯಾಗಿ ನೆರೆ ಬಂದಿರುವಂಥದ್ದು ನಾವು ದೃಶ್ಯಗಳನ್ನು ನೋಡ್ತಾನೆ ಇದ್ದೀವಿ. ಜೊತೆಗೆ ಸುದ್ದಿಗಳನ್ನು ಕೂಡ ನನ್ನ ಸಹೋದ್ಯೋಗಿಗಳು ಕೊಡ್ತಾನೆ ಇದ್ದಾರೆ. ಪ್ರತಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗೋಕ್ಕೆ ಕಾರಣ ಇದೆ. ಯಾವತ್ತೂ ಆಗದೆ ಇರುವಂಥ ಪರಿಸ್ಥಿತಿ ಈಗ ಒಂದಿಷ್ಟು ವರ್ಷಗಳಲ್ಲಿ ಯಾಕೆ ಶುರುವಾಗಿದೆ ಈ ರೀತಿಯಾಗಿ ನೆರೆ ಬರುವಂಥ ಪರಿಸ್ಥಿತಿಯನ್ನು? ಬಹಳ ವರ್ಷಗಳಿಂದಲೂ ಇದೇ ರೀತಿಯಾಗಿದೆಯಾ ಅಥವಾ ಈಗ ರೀಸೆಂಟಾಗಿ ಶುರುವಾಗಿದೆಯಾ? ನದಿ ತೀರದಲ್ಲಿ ಕಟ್ಕೊಂಡಿರುವಂಥ ಮನೆಗಳ ಇವೆಲ್ಲವೂ ಕೂಡ ಈಗ ನೋಡಬೇಕಾಗಿದೆ. ಕಾರಣ ಪ್ರತಿ ಸಲನೂ ಈ ರೀತಿ ಮಳೆ ಬಂದಾಗ ಇವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬನ್ನಿ, ರಕ್ಷಣೆ ಮಾಡಿ ಕರ್ಕೊಂಡು ಬನ್ನಿ. ಉಡುಪಿ ಜಿಲ್ಲೆಯಲ್ಲಿ ಮಹಾಮಳೆ ಏನು ಮುಂದುವರೆದಿದೆ, ಇದರ ಪರಿಣಾಮ ಬ್ರಹ್ಮಾವರ ತಾಲೂಕಿನ ನೀಲಾವರ ಗ್ರಾಮ ಜಲಾವೃತವಾಗಿದೆ. ಈಗಾಗಲೇ ನಿಮಗೆ ಬ್ರಹ್ಮಾವರ ತಾಲೂಕಿನ ಅಚ್ಲಾಡಿಯಲ್ಲಿ ಆಗಿರೋದನ್ನು ತೋರಿಸ್ತಾ ಇದ್ವಿ. ಈಗ ನೀಲಾವರ ಗ್ರಾಮ ತೋರಿಸ್ತಾ ಇದ್ವಿ. ನೀಲಾವರದ ಪಂಚಮಿಕಾನ ನಾಗ ಸನ್ನಿಧಾನ ಮುಳುಗಡೆ ಆಗಿರೋದು. ಸೀತಾ ನದಿಯ ತಪ್ಪಲು ಪ್ರದೇಶದಲ್ಲಿ ಪ್ರವಾಹದ ಆತಂಕ ಈಗ ಮನೆ ಮಾಡಿದೆ. ಬ್ರಹ್ಮಾವರ ತಾಲೂಕಿನ ನೀಲಾವರ ಗ್ರಾಮ ಜಲಾವೃತವಾಗಿದೆ. ನೀಲಾವರದಲ್ಲಿರುವಂತಹ ಪಂಚಮಿಕಾನ ನಾಗ ಸನ್ನಿಧಾನ ಮುಳುಗಡೆ ಆಗೋಗಿರೋದು ಈಗ. ಸೊ ನನ್ನ ಸಹೋದ್ಯೋಗಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಸಾವಿರಾರು ನಾಗನ ಕ್ಷೇತ್ರಗಳಿವೆ. ಉಡುಪಿಯಲ್ಲಿ ಮತ್ತು ಮಲೆನಾಡಿನಲ್ಲಿ ಬಿದ್ದಂತಹ ಭಾರೀ ಮಳೆಯಿಂದಾಗಿ ನದಿ ಪ್ರದೇಶಗಳು ಜಲಾವೃತ ಆಗಿದೆ. ನಾವು ಪಂಚಮಿಕಾನ್ ಅನ್ನುವಂತಹ ಪ್ರದೇಶದಲ್ಲಿದ್ದೇವೆ. ಇದು ಪ್ರಸಿದ್ಧವಾದ ನೀಲರತಿ ನಾಗದೇವರ ಸಾನ್ನಿಧ್ಯ. ನದಿಯ ತಟದಲ್ಲೇ ಇರೋದ್ರಿಂದ ಇಲ್ಲಿ ಕೂಡ ಜಲಾವೃತ ಆಗಿರುವಂಥದ್ದು. ನಾಗನ ಕಲ್ಲುಗಳು ಮತ್ತು ಸುತ್ತಮುತ್ತ ಗುಡಿಗಳಿರುವಂಥದ್ದು. ಇಲ್ಲಿ ಒಂದು ಪುಣ್ಯ ಸ್ನಾನ ಮಾಡುವಂತಹ ಜಾಗ ಕೂಡ ಇದೆ. ಎಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು. ಆದರೂ ಕೂಡ ಈ ಮಟ್ಟಕ್ಕೆ ನೀರು ಬಂದಿದೆ ಅಂತೇಳಿ ಗೊತ್ತಿಲ್ಲದೆ ಸಾಕಷ್ಟು ಭಕ್ತರುಗಳು ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ನಾವು ನೋಡ್ಬೋದು ಪಕ್ಕದಲ್ಲಿರುವಂತಹ ಸೀತಾ ನದಿ ಅಗಾಧ ಪ್ರಮಾಣದಲ್ಲಿ ಹರಿಯೋದ್ರಿಂದ ಅದರ ತಟದಲ್ಲೇ ಇರುವಂತಹ ಎಲ್ಲ ಗುಡಿಗಳು ಜಲಾವೃತ ಆಗಿರುವಂಥದ್ದು. ಇಲ್ಲಿಗೆ ಬಂದಂತಹ ಭಕ್ತರು ಸ್ಥಳಕ್ಕೆ ಹೋಗಿ ಪ್ರಸಾದಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಮಹಿಳೆಯರಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಸರ್, ಅಂದ್ರೆ ಇವತ್ತು ಪೂಜೆ ಇತ್ತಾ ಏನು ಅಂತ? ಇವತ್ತಿನ ಪೂಜೆ ಇದೆ, ಸಂಕ್ರಮಣ ಪೂಜೆ. ಇವತ್ತು ಈ ತರ ನೆರೆಯಾಗಿದ್ರಿಂದ ಭಟ್ರು ಬಂದಿಲ್ಲ, ಹಾಗೆ ಸಿಕ್ಕಾಪಟ್ಟೆ ನಾವು ಈಗ ಹೋಗಿ ಬಂದ್ವಿ. ಸಿಕ್ಕಾಪಟ್ಟೆ ಮಹಿಮೆ ಉಂಟಿದ್ರಲ್ಲಿ. ಇಲ್ಲಿ ವಿಶೇಷ ಅಲ್ಲಿ ಸುಬ್ರಹ್ಮಣ್ಯ ಪಂಚಾಕ್ಷಿ ಅಂದ್ರೆ ಇಲ್ಲ, ಈಗ ತೀರ್ಥ ಸ್ನಾನ ಎಲ್ಲ ಮಾಡ್ಬೋದಿಲ್ಲ ಈಗ ಸುಬ್ರಹ್ಮಣ್ಯದಲ್ಲೇ. ಮತ್ತೆ ಇದು ಸೇಮ್ ಅಂತ ಈಗ ಮೊನ್ನೆ ಭಟ್ರು ಹೇಳಿದ ಅಷ್ಟು ಇದ್ರೆ ಶಕ್ತಿ ಇದೆ. ಏನು ಪೂಜೆ ಇತ್ತು ಇವತ್ತೇನು ಪೂಜೆ? ನಾವು ಹೀಗೆ ಬರುದು, ಇಲ್ಲ ನಿಲ್ಲರತೆ ಅದಕ್ಕೆ ಬಂದು ಇಲ್ಲಿ ಬರುದು. ಅಲ್ಲಿ ಬಂದು ಇಲ್ಲಿ ಬರ್ತೀವಿ ನಾವು. ಅಷ್ಟೇ. ನಮ್ಮ ಹೆಸರು ಸಂತೋಷ್ ಅಂತ. ಅಂದರೆ ಭಕ್ತರು ಸಂಕ್ರಾಂತಿಯ ಹಿನ್ನೆಲೆಯಲ್ಲಿ ವಿಶೇಷವಾದ ಪೂಜೆ ಸಲ್ಲಿಸಬೇಕು ಅಂತೇಳಿ ಸ್ಥಳಕ್ಕೆ ಬಂದಿದ್ದಾರೆ. ನಾವು ನೋಡ್ಬೋದು ಯಾವ ಮಟ್ಟದಲ್ಲಿ ಸೀತಾ ನದಿ ತುಂಬಿ ಹರಿತಾ ಇದೆ ಅನ್ನುವಂಥದ್ದು. ಸುತ್ತಮುತ್ತಲೂ ಪ್ರದೇಶ ಪಂಚಮಿಕಾನ ಅನ್ನುವಂಥದ್ದು. ಹಾಗಾಗಿ ಅಂದರೆ ಕಾಡಿನ ನಡುವೆ ಇರುವಂತಹ ಪ್ರಸಿದ್ಧವಾದ ಇದು ನಾಗನ ಕ್ಷೇತ್ರ ಸಂಪೂರ್ಣವಾಗಿ ಜಲಾವೃತ ಆಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ರಸ್ತೆಯಿಂದ ಅಲ್ಲಿಗೆ ಹೋಗೋದಕ್ಕೆ ಸುಮಾರು ಒಂದು 100 ಮೀಟರ್ ಇರುವಂಥದ್ದು. ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ನಾವು ನೋಡ್ಬೋದು ಈ ಒಂದು ವಿಶೇಷವಾದ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಕಟ್ಟೆಯಲ್ಲಿ ನಾಗನ ಮೂರ್ತಿ ಮತ್ತು ಇಲ್ಲಿ 10 ನಾಗನ ಮೂರ್ತಿಗಳಿದೆ. ಎದುರು ಭಾಗದಲ್ಲಿರುವಂತಹ ಕಟ್ಟೆಗಳಲ್ಲೂ ಕೂಡ ವಿಶೇಷವಾದ ಪೂಜೆ ನಡೀತದೆ. ಹಾಗಾಗಿ ಬರುವಂತಹ ಭಕ್ತರು ಇಲ್ಲಿಗೆ ಪಕ್ಕದ ದೇವಸ್ಥಾನಕ್ಕೆ, ನೀಲಾವರ ದೇವಸ್ಥಾನಕ್ಕೆ ಬಂದು ಹೋದವರು ಇಲ್ಲಿಗೆ ಭೇಟಿ ಕೊಡುವಂತಹ ಸಂಪ್ರದಾಯವನ್ನ ಮಾಡ್ತಾ ಇದ್ದಾರೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಸೀತಾ ನದಿ ಯಾವ ಪ್ರಮಾಣದಲ್ಲಿ ಅಗಾಧವಾಗಿ ಹರಿತಾ ಇದೆ ಅನ್ನುವಂಥದ್ದು. ಆ ಸೀತಾ ನದಿ ತುಂಬಿ ಹರಿಯೋದ್ರಿಂದ ಅದು ನೇರವಾಗಿ ಈ ಪಂಚಮಿಕಾನ ಕ್ಷೇತ್ರಕ್ಕೆ ಬಂದು
ತೋಯಿಸಿರುವಂಥದ್ದು. ಇಲ್ಲಿ ಯಾವುದೇ ಇವತ್ತು ಪೂಜೆಗಳನ್ನು ಕೂಡ ನೆರವೇರಿಸಲಿಲ್ಲ. ಬಂದಂತಹ ಭಕ್ತರು ಸ್ಥಳಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನವನ್ನು ಮಾಡಿ ಹೋಗ್ತಾ ಇದ್ದಾರೆ. ಹಾಗಾಗಿ ಮಳೆಗಾಲದಲ್ಲೂ ಕೂಡ ಈ ಥರದ ಪ್ರಸಿದ್ಧವಾದ ಧಾರ್ಮಿಕ ಕ್ಷೇತ್ರಗಳಲ್ಲೂ ಕೂಡ ಶಂಕರನಾರಾಯಣ ಆಗಿರ್ಬೋದು ಅಥವಾ ಕೋಟಿಲಿಂಗೇಶ್ವರ ದೇವಸ್ಥಾನ ಎಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು. ಕೆಲ ಕಾಲ ದೇವಸ್ಥಾನಗಳಲ್ಲೂ ಕೂಡ ನೀರಿದ್ದು ಅಲ್ಲಿಂದ ನೀರು ಇಳಿಕೆ ಆಗಿದೆ. ಆದರೆ ಇಲ್ಲಿಯ ಪರಿಸ್ಥಿತಿಯ ಪ್ರಕಾರ ಒಂದೆರಡು ದಿವಸ ಈ ಥರದ ಒಂದು ನೆರೆಯ ವಾತಾವರಣ ಇರಬಹುದು ಅನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.